ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆನೆ ಎದ್ದು ಸೈಕಾಗಿ ನಕ್ಕನ್ಲೇ ತರ ನಾನು ರೆಡಿಯಾಗಿ ನೋಡಿ ಬ್ಲಾಗಿಗೆ ಅಂತ ಕಟಿಂಗ್ ಎಲ್ಲ ಮಾಡಿಸಿ ಬರಿ ಒಳ್ಳು ಚಳಿ ವೆದರು 11 ಡಿಗ್ರಿ ಐತೆ. ಚಳಿ ತೆಗಿಯಕೈತೆ ಎಲ್ಲ. ಹಾಗೆ ಆ ಚಳಿನ ತಡ್ಕೊಂಡು ಈಚೆ ಬಂದು ನೋಡಿದಾಗಲೇ ಗೊತ್ತಾಯಿತು ಇಲ್ಲಿ ಎಷ್ಟು ಟೈಪ್ಸ್ ಆಫ್ ಟ್ರೀಸ್ ಇದೆ ಅಂತ. ಬಿಕಾಸ್ ರಾತ್ರಿ ನನಗೇನೂ ಕಾಣಿಸಿರ್ಲಿಲ್ಲ. ಜೊತೆಗೆ ಈ ಮಾರ್ನಿಂಗ್ ವ್ಯೂ ನೋಡಿ ಎಷ್ಟು ಸಕ್ಕದಾಗಿದೆ. ರಾತ್ರಿ ಇಲ್ಲಿಂದಾನೆ ಸೌದೆಗಿಂತ ಅದೇ ಜಾಸ್ತಿ ಮುಟ್ಟುತ್ತಲ್ಲ, ಅದು ಪೆಪ್ಪರು, ಅದು ಪಕ್ಕ ಇರೋದು ಡಾರ್ಕ್ ಗ್ರೀನ್. ವಿಳ್ಳೆದೆಲೆಗೂ ಅದಕ್ಕೂ ಅದೇ ಡಿಫ್ರೆನ್ಸ್. ಸೊ ಜಸ್ಟ್ ಬೀಟಲ್ ಲೀವ್ಸ್ ಮಾತ್ರ ಅಲ್ಲ, ಇಲ್ಲಿ ಫ್ರೆಶ್ ಆಗಿ ಹಾರ್ವೆಸ್ಟ್ ಆಗಿರೋ ಸ್ವೀಟ್ ಪೊಟ್ಯಾಟೋನು ಇಟ್ಟಿದ್ರು, ಬಾಳೆ ಗಿಡ ಇತ್ತು ಅಂಡ್ ಇಲ್ಲೇ ಅವ್ರು ಸ್ವೀಟ್ ಪೊಟ್ಯಾಟೋನು ಬೆಳೆಸೋದಂತೆ. ಅಂಡ್ ಹಾಗೆ ಒಂದು ಪಿಕಾಕ್ನು ಅಲ್ಲೇ ಸ್ಪಾಟ್ ಮಾಡಿದೆ. ಸೊ ಇಲ್ಲಿ ಪಿಕಾಕ್ ಎಲ್ಲ ಕಾಮನ್ ಅಂತ ಬರೋದು. ನಾಟ್ ಜಸ್ಟ್ ದಟ್, ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಆಫ್ ಹೈಬಿಸ್ಕಸ್, ಅದ್ರ ಜೊತೆಗೆ ಬೇರೆ ಫ್ಲವರ್ಸ್ ಕೂಡ ಇಲ್ಲಿ ಬೆಳೆಸ್ತಿದ್ರು. ತಿಂಡಿ ಮಾಡಿಕೊಂಡು ಫಿಶಿಂಗ್ ಹೋಗಿ ಆ್ಯಂಡ್ ಹಂಗೆ ಅವ್ರ ತೋಟಕ್ಕೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಅಲ್ಲೆಲ್ಲ ಫೋಟೋಸ್ ತಗೊಂಡು ಮೈಸೂರಿಗೆ ಹೊರಡೋದು ಅಷ್ಟೇ. ಫಿಶಿಂಗ್ ಆಮೇಲೆ ಹೋಗೋದ ಅಂತ ಇವಾಗ ತೋಟದೊಳಗೆ ಹೋಗ್ತಿದ್ದೀವಿ ರೌಂಡಿಂಗ್ಸ್ಗೆ. ಮಣ್ಣು ಸೂಪರ್ ಶುಂಠಿ ಹಾಕಿದ್ದಾರೆ ಇಲ್ಲಿ. ನಾವೆಲ್ಲ ಈ ಪ್ಲೇಸೇ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದೋ, ಬಟ್ ಜೀವನ್ ಇನ್ನೂ ಒಳಗಡೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ದ. ಸೊ ಒಳಗಡೆ ಹೋಗಿ ಈ ಪ್ಲೇಸ್ ನೋಡಿದ್ರೆ ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಹಾಗೆ ಅಲ್ಲಿ ಕಿತ್ಲೆಹಣ್ಣು ಮರ ಇತ್ತು, ನನಗೋಸ್ಕರ ಕಿತ್ಲೆಹಣ್ಣು ಕಿತ್ಕೊಟ್ರು ನನ್ನ ಫ್ರೆಂಡ್. ಈ ಥರ ವಿಡಿಯೋಸ್ ನೋಡೋಕ್ಕಾಗಿ ರಾಕ್ ಸ್ಟಾರ್ನ ಫಾಲೋ ಮಾಡಿ. ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು, ಹುಷಾರು. ಪಲ್ಪಿಯಾಗಿ ಟ್ಯಾಂಗಿ ಫ್ಲೇವರ್ ಜಾಸ್ತಿ ಇದೆ. ಸೂಪರ್. ಬೇರೆ ಏನೇನಿದೆ ನೋಡಿ. ಆ್ಯಕ್ಚುಲಿ ವಾಯ್ಸ್ ಕ್ಲಾರಿಟಿನ ಚೆನ್ನಾಗಿರ್ಬೇಕಿತ್ತು. ಜಯಂತ್ ಅಂತವ್ರಿಂದ ಆಗಿದ್ದು. ಬೆಳಗ್ಗೆನೇ ಎದ್ದು ಬಂದ್ಬಿಡೋದ ಅಂತೆಲ್ಲ ಹೇಳಿ ನಾವು ಆ ಅರ್ಜೆನ್ಸಿಯಲ್ಲಿ ಹಂಗೆ ಬಂದ್ಬಿಟ್ಟು, ಇಲ್ಲ ಅಂದಿದ್ರೆ ಮೈಕೆಲ್ಲ ತಗೊಂಡು ಪ್ರೊಫೆಷ್ನಲ್ ಆಗಿ ಮಾಡ್ಬೋದಾಗಿತ್ತು. ಆ್ಯಕ್ಚುಲಿ ಇಲ್ಲಿ ತೋಟ ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿರೋ ಕಾರಣ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ. ಕಾಫಿಗೆ ಏನಂತಾರೆ ಕನ್ನಡದಲ್ಲಿ? ಕಾಫಿ ಬೀಜಗಳು. ಸೊ ಇಲ್ಲಿಗೆ ಮುಗೀತು ಅಂತ ಅನ್ಕೊಂಡೆ, ಬಟ್ ಜೀವನ್ ಇನ್ನೂ ಇದೆ ಅಂತ ಕರ್ಕೊ ಹೋದ. ಅಷ್ಟೇ ಮಲ್ಲ ಕಡೆ ನಮ್ದೇ ಏರಿಯಾ ಇದು, ಇದೆಲ್ಲ ನಮ್ದು. ಅದೆಲ್ಲ ನಿಮ್ದೇನಾ? ಬರಿ ಒಳ್ಳು 40 ಎಕರೆ ಜಾಗ ಐತೆ. ಇಂಥ ಅಲ್ಕಾಟಗಳೆಲ್ಲ ಏನೇ ಕಾಣೋದು. ನಾನು ಹಿಂಗೆ ಹಿಡಿದ್ಬಿಟ್ಟು ಹಲ್ತಿ ಮರಕ್ಕೆ ಎಷ್ಟು ಎತ್ತರ ನಿಂತಿತ್ತು ಗೊತ್ತಾ? ಇದೇ ಹಲ್ತಿ ಮರಕ್ಕೆ ಆ ರೇಂಜಲ್ಲಿ ಹಿಡಿದು ನಿಂತಿತ್ತು. ಸೊ ಜಯಂತ್ ಅಲ್ಲಿರೋ ಬಟರ್ ಫ್ರೂಟ್ ಕೇಳ್ದ ಅಂತ ನಾವು ಕಿತ್ತಕ್ಕೆ ಹೋಗಿ ಸ್ವಲ್ಪ ಗಡ್ಡಿಗಳು ಮತ್ತೆ ಕಲ್ಲುಗಳಷ್ಟೇ ವೇಸ್ಟ್ ಆಗಿ ದೊರೆತು ಬಟರ್ ಫ್ರೂಟ್ ಸಿಕ್ಕಿಲ್ಲ. ರಾಮ್ಫಲ್ ತಿಂದ್ರೆ ಚೆನ್ನಾಗಿ. ರಾಮ್ಫಲ್ ಬೀಜನೂ ಸಿಗಲಿಲ್ಲ. ಒಂಚೂರು ಜೋರಾಗಿ ಮಾತಾಡ್ಬೇಕು, ಮೈಕ್ ಇಲ್ಲ. ನಿನ್ನಿಂದಾನೇ ಮೈಕ್ ಬಂದಿಲ್ಲ. ತೋಟಕ್ಕೆ ನಾನು ಬರ್ತೀನಿ ಅಂತ ಹೇಳ್ದ. ಬೆಳಗ್ಗೆ ನೋಡಿದ್ರೆ ನೀವೆಲ್ಲ ಹೋಗ್ ಬಂದ್ರ ತೋಟಕ್ಕೆ ಅಂತ ಹೇಳ್ತಾವನೆ. ಎಲ್ಲ ಇವನಿಂದಾನೆ. ಬೇಡ ಅಂದ್ರೆ ಕುಡ್ದವ ಇವ ಹೇಳಿದ್ರೆ ಈಗ ಜ್ಞಾನನೇ ಇಲ್ದಂಗ್ ಬಿದ್ದವನೆ. ಬೆಳಗಿನ ಜಾವ ಎಬ್ಬರಿಸಿದ್ರೆ ಏನಾದ್ರು ಅನ್ಕೋಬಿಡ್ತಾರ ನೋಡೋರು. ಇವ್ನ ಯಾವನ ಸೆಡೆ ನನ್ ಮಗ. ಅದು ಎಷ್ಟು ನೋಡ್ಬಿಟ್ಟಿದ್ದೀನ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ. ಬ್ಲಾಗ್ ನೋಡ್ತಿರ್ತಾರಲ್ಲ ಅನ್ಕೋಬೇಕು, ನಾನೇನ್ ಬ್ಲಾಗ್ ನೋಡ್ತೀನಿ ಅಂದ್ರೆ ಯಾರ್ದಾರು BP ಚೆಕ್ ಮಾಡ್ತಾ ಇದ್ದೀನಿ ಅಂತ. BP ಏನ್ ಮಾತಾಡಿಲ್ಲ, ಒಳ್ಳೆ ಹುಡುಗರ. ನಾನು ಯಾರನ್ನು ಕೆಟ್ಟವ್ರನ್ನಲ್ಲ ಸರ್. ಅದು ಇದು ಮರ ಕಾಫಿ. ಇದು ಮರ ಕಾಫಿ ಗಿಡ ಕಾಫಿ ಅಂತ ಡಿಫ್ರೆಂಟ್ ಆಯ್ತಾ? ಮರ ಕಾಫಿಗೆ ವ್ಯಾಲ್ಯೂ ಇಲ್ಲ, ಗಿಡ ಕಾಫಿಗೆನೆ ವ್ಯಾಲ್ಯೂ. ಸೊ ಇವಾಗ ತೋಟದೆಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಫಿಶಿಂಗ್ ಹೋಗ್ತಿದ್ವಿ. ಬಟ್ ನಾವು 2K ಕಿಡ್ಸ್ 90s ಮೆಮೊರೀಸ್ ಅಂತ ಹೇಳ್ತಿದೀವಿ. ರೀಲ್ಸ್ ನೋಡಿ ಕೆಟ್ಟಾಗ. ಸೊ ನಾನು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ, ನನ್ನ ಬಿಟ್ಟು ಹೊಂಟೆ ಹೋದ್ರು ಇವರೆಲ್ಲ. ಯಾರು ಇರ್ಲಿಲ್ಲ ಸರ್, ನಾನು ಸುತ್ತ ತಿರುಗಿದೆ ಸರ್. ಹೇಗಿದ್ರು ಆಮೇಲೆ ಸಿಗ್ತಾರೆ ಅಂತ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿ. ನೋಡಿ ಇದೆ ರಿಯಲ್ ಕಾಫಿ ಬೀನ್ಸ್. ನಿಮ್ಮ ತೆಗೆದು ಡ್ರೈ ಮಾಡಿ ಕಾಫಿ ಬೀನ್ಸ್ ನಮಗೆ ಕಾಫಿ ಪೌಡರ್ ಹಾಕಿ ಕನ್ವರ್ಟ್ ಆಗಿ ಕಾಫಿ ಕುಡಿಯೋದು. ತುಂಬ ಪ್ಲೇಸಸ್ಗಳೈತೆ. ಇದೊಂದು ಸುತ್ತಾಡಿಸ್ಕೊಂಡೆ ಫುಲ್ಲು ಜೀವನ. ನೋಡಿ ರಾತ್ರಿ ಫೈರ್ ಕ್ಯಾಂಪ್ ಹಾಕಿದ್ದು. ರಾತ್ರಿ ಅಪ್ಪ ಫುಲ್ ಭಯಂಕರವಾಗಿ ಕಾಣಿಸ್ತಿತ್ತು. ಇವಾಗ ಸ್ವಲ್ಪ ಚೆನ್ನಾಗೇ ಕಾಣಿಸ್ತಿದೆ. ಬ್ಯೂಟಿ ಲೈಸ್ ಇನ್ ದಿ ಲೈಟ್. ಮೇಲ್ಗಡೆ ಫೋಟೋಸ್ ಎಲ್ಲ ಹಿಡಿಯೋಕ್ಕೆ ಸ್ಪಾಟ್ ಚೆನ್ನಾಗಿದೆ ಅಂತ ಜೀವನ ಹೇಳ್ದ. ಸೊ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಹೋದ.
ಫೋಟೋಸ್ ಎಲ್ಲ ಇಟ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಜೀವನ್ ಅವ್ರ ಅಜ್ಜಿ ಮನೆಗೆ ಬಂದು ಇಲ್ಲಿ ಕಾಫಿ ಬೀನ್ಸ್ ಎಲ್ಲ ಡ್ರೈಯಿಂಗ್ ಇಟ್ಟಿದ್ರು ಅಂಡ್ ಅಲ್ಲಿರೋ ಬಿಸಿಲಿಗೆ ನಮಗೆ ಫ್ರೆಶ್ ಆಗಿ ಲೆಮನ್ ಜ್ಯೂಸ್ ಕೊಟ್ರು. ಆ ಲೆಮನ್ ಜ್ಯೂಸ್ ಕುಡ್ಕೊಂಡು ಫಿಶಿಂಗ್ ಹೊರಟು. ಫಿಶಿಂಗ್ ಅಂತ ಹೇಳ್ಬಿಟ್ಟು ಬಂದಿರೋದಕ್ಕಾಗ Hey, I've seen this one. This is a classic. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಆಲ್ಮೋಸ್ಟ್ ನಮ್ಮ ಕ್ಲಾಸ್ ಅವ್ರು ಬೈಕೊಂಡಿದ್ದಕ್ಕೆ ನನಗೆ ಇಲ್ಲಿ ಒಂದು ಸ್ವಲ್ಪ ರಕ್ತ ಬಲಿಯಾಗಿದೆ. ನನಗಿನ್ನ ಫಿಶಿಂಗ್ಗೆ ಬಂದಿದ್ದೀವಿ ಅಂತ ನಂಬಕ್ಕಾಗಿಲ್ಲ. ಬಟ್ ಇವ್ರು ಅಷ್ಟು ಬೇಗ ಎಂಜಾಯ್ ಮಾಡ್ಕೊಂಡು ಕ್ರಾಬ್ ಹಿಡಿಯೋಕೆ ಇಳಿದ್ಬಿಟ್ರು. ಸೊ ಬೇರೆ ಆಪ್ಷನ್ ಇಲ್ಲ, ನಾವು ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೋದೆ. ಫೈನಲಿ ಒಂದು ನಳ್ಳಿ ಹಿಡ್ದಿದ್ದಾರೆ. 3ನೇ ನಳ್ಳಿನ ಬಿಡು 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 ಅದೆಲ್ಲೋ ಇಡ್ಕ. ಇದನ್ನ ಕ್ರಾಬ್ ಅಂತಾರೆ. ಇನ್ನೊಂದ್ ಸ್ವಲ್ಪ ಕ್ರಾಬ್ಸ್ ಹಿಡಿಯೋಣ ಅಂತ ಮುಂದಕ್ಕೆ ಹೋದ. ಬಟ್ ನಮ್ ನಿತೇಶ್ ಹಿಡ್ದಿರೋ ಕ್ರಾಬ್ಸ್ಗೆ ಆವಾಜ್ ಆಗ್ತಾ ಇದ್ದ. ನೀನೇನ್ ದೊಡ್ಡ ಪುಡುಂಗು, ಹಲ್ಕಿದ್ರು ತುಸು ಪುಸು ಅಂತ ಆವಾಜ್ ಆಗ್ತಿದ್ಯಾ? ಅಲ್ಲಿ ನೋಡಿ ಫಿಶ್ ಹಿಡಿದ್ಬಿಟ್ಟು ಯಾವ್ದ್ರಲ್ಲಿ ಇಡ್ಬೇಕು ಅಂತ ಗೊತ್ತಿಲ್ಲ. ಶೂ ಅಲ್ಲಿ ಇಟ್ಟವ್ರೆ, ಶೂ ಅಲ್ಲಿ ಹಿಡ್ಕೊಂಡ್ ಬಂದವ್ರೆ. ಮುಗೀತು, ಇವಾಗ ಮನೆಗೆ ಹೊರಡೋದಷ್ಟೇ. ಮನೆಗೆ ಹೋಗ್ಬೇಡ, ಕಂಟಿನ್ಯೂ ಮಾಡೋದು. ಆ ಕ್ರಾಬ್ಸ್ನ ಅಟ್ಲೀಸ್ಟ್ ಬದುಕೋಕಾದ್ರೂ ಬಿಡ್ಬೋದಾಗಿತ್ತು, ಬಿಕಾಸ್ ನಾವ್ ಯಾರು ತಿಂದೇ ಇಲ್ಲ. ನೋಡಿ ನಮ್ ಗತಿ, ಸ್ಲಿಪ್ಪರ್ ಫುಲ್ ಕಿತ್ತೇ ಹೋಯ್ತು. ಅಷ್ಟ್ರ ಮಟ್ಟಿಗೆ ಬೂಸ್ಟ್ ಆಗ್ಬಿಟ್ಟು. ರಾತ್ರಿ ಎಷ್ಟು ಚಳಿ ಇತ್ತು ಅಷ್ಟ್ರ ಮಟ್ಟಿಗೆ ಸೆಕೆ, ಸಖತ್ ಸೆಕೆ ಹೊಡಿತೈತೆ. ಇವಾಗ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಮೈಸೂರಿಗೆ ಹೊರಡೋಣ ಅನ್ನೋ ಪ್ಲ್ಯಾನ್ ಇದೆ. ನಾಳೆನೂ ಎಕ್ಸ್ಟೆಂಡ್ ಆಗ್ಬಹುದು, ಗೊತ್ತಿಲ್ಲ, ನೋಡೋಣ. ಬೈ. ಸೊ ಫೈನಲಿ ಎಸ್ಟೇಟ್ಸ್ನೆಲ್ಲ ಸಕ್ಸಸ್ಫುಲ್ ಆಗಿ ಸುತ್ತಾಡಿ ಆ್ಯಂಡ್ ಫಿಶಿಂಗ್ನ ಮುಗಿಸ್ಕೊಂಡು ಇವಾಗ ಜೀವನ್ ಅವ್ರ ಮನೆಗೆ ಹೊರಟು. ಆ್ಯಂಡ್ ಮನೆಗೆ ಬಂದಿದ ತಕ್ಷಣ ಜೀವನ್ ಅವ್ರ ಅಪ್ಪ ಅಮ್ಮ ನಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ಕೇಳಿದ್ರು. ಸೊ ಅವ್ರ ಹತ್ರ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ನಾಟಿ ಕೋಳಿ ಮೊಟ್ಟೆಯಲ್ಲಿ ಮಾಡಿರೋ ಎಗ್ ಬುರ್ಜಿ ಜೊತೆಗೆ ಅನ್ನ ಸಾಂಬಾರು ತಿಂದ್ಬಿಟ್ಟು ಎಲ್ಲರೂ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಕಾಡು ಬಸವಣ್ಣ ದೇವಸ್ಥಾನ ಇದೆ ಅಂತ ಹೊರಟು. ಕಾಡು ಬಸವಣ್ಣ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಊಟ ಮಾಡಾಯ್ತು, ಪ್ಲೇಸಸ್ ಚೆನ್ನಾಗಿದೆಯಂತೆ. ಹೋಗ್ಬಿಟ್ಟು ಫೋಟೋಶೂಟ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದು ಒಂದು ಫೈರ್ ಕ್ಯಾಂಪ್ ಹಾಕಿ ಮತ್ತೆ ನಾನು ತೋರ್ಸೋಕ್ಕಾಗಲ್ಲ ಫೈರ್ ಕ್ಯಾಂಪ್ನ. ಇಂದ ನಾಳೆ ಬೆಳಗ್ಗೆ ಮೈಸೂರಿಗೆ ಹೊರಡೋದು ಅಂತ ಪ್ಲಾನ್ ಆಗಿದೆ. ರೋಷನ್ ಮತ್ತೆ ಅವರು ಇವತ್ತೇ ಹೊರಡೋ ಬಿಸಿನೀರು ಹಾಕ್ತಾರೆ, ಓಡಾಡ್ತಾರೆ. ರೋಷನ್ ಅಂತವ್ರು ಎಲ್ಲೆರಡು ಕೈ ಇದ್ದಂಗೆ ಹಾಕಿದ್ಮೇಲೆ ಹೋಗಿಲ್ಲ. ನಮಗೆ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೋದ್ರೆ ರೋಷನ್ ಜೊತೆ ಚಂದನ್ನ ಕಳಿಸ್ಬೇಕು. ರೋಷನ್ ಓಡಿಸ್ಬೇಕಾದ್ರೆ ನಿದ್ದೆ ಬರುತ್ತೆ. ಅವನಣೆ ಬರ ಹೋದ್ರೆ ಮನೆ ಓಡಿ ಅಂತ ಅಂದ್ರೆ ಸ್ಮಶಾನ ಕೊಡಿ. ಕಾಲ್ ಎಳಿತಾರೆ, ಬೆನ್ನು ಚೂರಿ ಹಾಕ್ತಾರೆ, ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಸರಿ, ಓಕೆ, ನಮ್ದು ಪ್ಲಾನ್ ಡಿಸೈಡ್ ಆಗಿದೆ. ಇವಾಗ ಫೋಟೋಶೂಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಫೋಟೋಸ್ನೆಲ್ಲ ಅಟ್ಯಾಚ್ ಮಾಡ್ತೀನಿ, ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಬೈ. ಗೈಸ್, ಇವಾಗ ನಡ್ಕೊಂಡು ಹೋಗಿ 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 ಕಾಲೆಲ್ಲ ನೋವು ಬಂದ್ಬಿಡ್ತು. ಅದಕ್ಕೆ ಇವಾಗ ಗಾಡೀಲಿ ಹೋಗ್ತಿದ್ದೀವಿ. ಆನ್ ದಿ ವೇ ಟು ಟೆಂಪಲ್. ರೋಡ್ ಎಲ್ಲ ಎರ್ರಾಬಿರಿ, ಫುಲ್ ಗಿಡ ಗುಂಡಿಗಳು. ಇನ್ನ ಕೂತಿದ್ರೆ ಡೇಂಜರ್ ಅಂದ್ಕೊಂಡು ಇಳಿದ್ಬಿಡು ಅಂತ ಹೇಳಿದ. ಬನ್ನಿ ಹೋಗೋದ. ನನ್ನ ಮಕ್ಕಳು ಅಡ್ಕಸ್ವಿ, ನನ್ನ ಮಕ್ಕಳು ಅಲ್ಲಿ ಕುಂತು ಆರ್ಡರ್ ಮಾಡ್ತಾರೆ. ನಾವೀ ತೊಟ್ಟಿ ಎಷ್ಟು ಬಂದು ಸಾಯ್ಬೇಕು. ಯಾವನೇ ಬೇಕು ಬೇವರ್ಸಿ ಕೆಲಸ ಮಾಡಿ ಮಾಡಿ ನಾವು ಸತ್ತು ಹೋಗ್ಬೇಕು. ಆ್ಯಂಡ್ ಹಾಗೆ ಫೈನಲಿ ಕಾಡು ಬಸವಣ್ಣ ದೇವಸ್ಥಾನಕ್ಕೆ ಬಂದು ಆ್ಯಂಡ್ ಇಲ್ಲಿ ಆ ಶಿಲೆನ ನೋಡಿ ವಿತೌಟ್ ಎನಿ ಸ್ಕಲ್ಪ್ಚರಿಂಗ್ ಅವ್ರ ಆರ್ಟ್ ವರ್ಕ್ ಒರಿಜಿನಲ್ ಆಗಿ ಆ ನಂದಿ ಶೇಪಲ್ಲೇ ಇತ್ತು. ಸೊ ಅದನ್ನೆಲ್ಲ ನಾವು ನೋಡ್ಕೊಂಡು ರಿಟರ್ನ್ ಜೀವನ್ ಮನೆಗೆ ಹೊರಟು. ಸೊ ಹೋದ್ಮೇಲೆ ಚಂದನ್ನ ಡ್ರಾಪ್ ಮಾಡಬೇಕು ಅಂತ ಹೋಗ್ಬೇಕಾದ್ರೆ ಈ ಒಂದು ಸ್ಪಾಟ್ನ ನೋಡಿದೆ. ಸೊ ಇದು ಬಂದು ರಾತ್ರಿ ಏನೂ ಕಾಣಿಸೇ ಇಲ್ಲ, ಇವಾಗ ತಾನೇ ಕಾಣಿಸ್ತಿದೆ. ಆ್ಯಂಡ್ ದಿಸ್ ಈಸ್ ಆರಂಗಿ ಡ್ಯಾಮ್. ಸೊ ಇವಾಗ ನಾವು ಉಳ್ಕೊಳ್ಳೋ ಪ್ಲ್ಯಾನ್ ಆಯಿತು. ಬಟ್ ಚಂದನ್ ಊರಿಗೆ ಹೋಗ್ತಿದ್ದಾನೆ. ಫ್ರೆಂಡಿಗೆ ಡ್ರಾಪ್ ಮಾಡಿಬಿಟ್ಟು ನಾನು ಹಂಗೆ ನಮ್ಮ ಅಕ್ಕನ್ನ ಮಾತಾಡಿಸ್ಕೊಂಡು ರಿಟರ್ನ್ ಬಂದು ಇಲ್ಲೇ ಉಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಚಂದನ್ಗೆ ಎಲ್ಲರೂ ಬೈ ಮಾಡಿಬಿಡಿ. ಇನ್ನು ಅರ್ಧ ದಾರಿವರೆಗೂ ಬಿಡ್ತೀನಿ ಅಂದ. ನಂತ ವಿಧಿದ್ದು 15 ರೂಪಾಯಿ 2 ಟೊಮೊಟೊ ಸಾ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಓಕೆ, ಲೆಟ್ಸ್ ಗೋ. ಸೊ ಆರಂಗಿ ಡ್ಯಾಮ್ನ ಫ್ರಂಟ್ ವ್ಯೂ ಇಂದ ಒಂದ್ಸರಿ ನೋಡೋಣ ಅಂತ ಬಂದೆ. ಬಿಕಾಸ್ ಈ ಬ್ರಿಡ್ಜ್ ಮೇಲಂತೂ ನಿಂತ್ಕೊಳ್ಳೋಕೆ ಆಗಲ್ಲ, ಡ್ಯಾಮ್ ಓಪನ್ ಆಗಿದ್ರೆ. ಸೊ ಲೆಟ್ಸ್ ಡ್ರಾಪ್ ಚಂದನ್.
ಆ್ಯಂಡ್ ಚಂದನ್ನ ಡ್ರಾಪ್ ಮಾಡ್ಬಿಟ್ಟು ರಿಟರ್ನ್ ಬರ್ಬೇಕಾರೆ ಈ ಸೀನರಿನ ನೋಡಿದೆ. ಆ್ಯಂಡ್ ಇದನ್ನ ನೋಡ್ಬೇಕಾರೆ ನನಗೆ ಮೈಂಡಿಗೆ ಬಂದಿದ್ದ ಸಾಂಗ್ ಇದೆ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ. ಆ್ಯಂಡ್ ಮನೆಗೆ ಬಂದು ನೋಡಿದ್ರೆ ನಮಗೋಸ್ಕರ ಸ್ಪೆಷಲಾಗಿ ಚಿಕನ್ ಮತ್ತು ಕಡುಬು ಮಾಡಿದ್ರು. ಆ್ಯಂಡ್ ಅದನ್ನು ತಿನ್ಕೊಂಡು ಫೈರ್ ಕ್ಯಾಂಪ್ ಹಾಕೋಕ್ಕೆ ಊಟ ಎಲ್ಲ ಮುಗೀತು, ಒಳ್ಳೆ ಊಟ ಆಯಿತು. ಆ್ಯಂಡ್ ಇವಾಗ ಮತ್ತೆ ನಿನ್ನೆ ಹಾಕಿರೋದರ ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಬೆಳಗ್ಗೆ ಹೊರಡ್ತೀವಿ. ಆ್ಯಂಡ್ ಈ ಫೈರ್ ಕ್ಯಾಂಪ್ ಬಂದು ಬೇಗನೆ ಆಯಿತು, ಲಾಸ್ಟ್ ಟೈಮ್ ಥರ ಲೇಟ್ ಆಗಿಲ್ಲ. ಆ್ಯಂಡ್ ಎಸ್ಪೆಷಲಿ ಹೋಮ್ ಮೇಡ್ ಗೂಸ್ಬೆರಿ ವೈನ್ ಮಾಡಿದ್ರು ಜೀವನ್ ಅವ್ರ ಮನೇಲಿ, ಅದು ತುಂಬ ಟೇಸ್ಟ್ ಆಗಿತ್ತು. ಆ್ಯಂಡ್ ವಿತ್ ಫುಲ್ ಆಫ್ ಎಂಜಾಯ್ಮೆಂಟ್ ಆ್ಯಂಡ್ ಮೆಮೊರೇಬಲ್ ಮೂಮೆಂಟ್ಸ್ ಇಲ್ಲಿಗೆ ಫೈರ್ ಕ್ಯಾಂಪ್ ಮುಗೀತು. ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಬೆಳಗ್ಗೆನೆ ಎದ್ದು ಹೋಗೋದ ಅಂತ ಹೆಂಗ್ ಬಿದ್ದು ಮಲಗಿದ್ದಾರೆ ನೋಡಿ. ಆ್ಯಂಡ್ ನೆನ್ನೆನೆ ಒಬ್ಬ ಹೋಗ್ತೀನಿ ಅಂತ ಆಟಗಳು ಆಡ್ತಿದ್ದ. ಸೊ ಅವ್ನು ಹೊರಟ ಅಂತ ಅನ್ಕೊಂಡೆ, ಬಟ್ ಇಲ್ಲಿ ಬೇರೆ ಯಾರೋ ಬಂದು ಮಲಗಿದ್ದಾರೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಎಳಿತಾರೆ, ಬೆನ್ನು ಚೂರಿ ಹಾಕ್ತಾರೆ, ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಅವನೇದಳದ ಸತ್ತೋನೆ. ಇವಾಗ ತಾನೇ ಇದ್ದು ರೆಡಿ ಆಗಿಬಿಟ್ಟು ಮೈಸೂರಿಗೆ ಹೊರಡ್ತಿದ್ದೀವಿ. ಮತ್ತೆ ಫೈರ್ ಕ್ಯಾಂಪ್ ಮುಗಿಸ್ಕೊಂಬರೋಷ್ಟರಲ್ಲೇ 1 ಗಂಟೆ ಆಗೋಯ್ತು. ಹೊರಡ್ಬೇಕಾರೆ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಸೊ ಎದ್ದು ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿಕೊಂಡು ಮೈಸೂರಿಗೆ ಹೊರಡೋಕೆ ರೆಡಿ ಆದೋ. ಆ್ಯಂಡ್ ಫೈನಲಿ ಜೀವನ್ ಅವ್ರ ಎಸ್ಟೇಟ್ಸ್ಗೆ, ಅವ್ರ ಮನೆಗೆ, ಅವ್ರ ಫ್ಯಾಮಿಲಿಗೆ ಬಾಯಿ ಹೇಳೋ ಸಮಯ ಬಂತು. ಸೊ ಜೀವನ್ ಮತ್ತು ಜೀವನ್ ಅವ್ರ ಫ್ಯಾಮಿಲಿಗೆ ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಇವಾಗ ನಾವು ಹೊರಟು ಮೈಸೂರಿಗೆ. ಆ್ಯಂಡ್ ಕೊನೆಯದಾಗಿ ನನ್ನ ಮನಸ್ಸಲ್ಲಿರೋ ಮಾತನಾಡಿ ವ್ಲಾಗ್ನ ಮುಗಿಸೋಣ ಅಂದ್ಕೊಂಡೆ. ಸೊ ಎಲ್ಲ ಅಪ್ಡೇಟ್ ಬಂತು. ಇವಾಗ ನಮ್ಮ ಆನ್ ದಿ ವೇ ಟು ದಿಸ್ ಲೈಫಲ್ಲಿ ಒಂದು ದೊಡ್ಡ ಮೆಮೊರೇಬಲ್ ಡೇಸ್. ಮತ್ತೆ ಇದೆಲ್ಲ ಸಿಗುತ್ತಾ ಅಂತ ಗೊತ್ತಿಲ್ಲ. ಈಗ ನನ್ ಲಕ್ ಇತ್ತೇನೋ, ಅದಕ್ಕೆ ನಾನು ಅದೆಲ್ಲ ಡಿಸೈಡ್ ಆಗಿ ನಾನು ಇಷ್ಟು ದೂರ ಲಾಂಗ್ ರೈಡ್ ಮಾಡ್ಕೊಂಡು ಬರ್ತೀನಿ ಬೈಕಲ್ಲಿ ಅಂತ ಸ್ಯಾಟಿಸ್ಫೈಡ್ ಆಗಿ ಹೋಗ್ತಾ ಇದ್ದೀನಿ. ಯಾವುದು ಆಗಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಫೈರ್ ಕ್ಯಾಂಪ್ ತೋಟಕ್ಕೆ ಹೋಗೋಣ ಆ್ಯಂಡ್ ಫೋಟೋ ಮಾಡ್ಕೊಂಡು ತುಂಬಾ ಪ್ಲೇಸಸ್ ಎಲ್ಲ ಹೋಗಕ್ಕಾಗಿಲ್ಲ ಅಂದ್ರು ನಾವು ಆದಷ್ಟು ನಾವು ಎಷ್ಟು ಖುಷಿ ಆಗಿತ್ತು ಅಷ್ಟು ಖುಷಿ ಆಗಿತ್ತು. ಹೀಗೆ ಈ ಬ್ಲಾಗ್ ಮುಗಿಯುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಅಲ್ಲಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಐ ಆಮ್ ಯುವರ್ ರಾಕ್ ಸ್ಟಾರ್, ರಾಕ್ ಸ್ಟಾರ್ ಫ್ಯೂಚರ್. ಟೇಕ್ ಕೇರ್. ಎಲ್ಲರೂ ಈ ತರ ಕೊಡಿ. ನಾನು ಯಾರನ್ನು ಕೆಟ್ಟವ್ರನ್ನಲ್ಲ ಸರ್. ನನ್ನ ಪ್ರಕಾರ ಯಾರು ಕೆಟ್ಟವ್ರಿಲ್ಲ ಸರ್. ಪರಿಸ್ಥಿತಿ ಮಾತ್ರ ಕೆಲವು ಸನ್ನಿವೇಶಗಳನ್ನ ನಮ್ಮನ್ನ ಎದುರಿಸಾಗ ಮಾಡ್ತೇವೆ ಹೊರತು ಯಾರು ಕೆಟ್ಟವ್ರಲ್ಲ ಸರ್.